ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ನೋಟಿಫಿಕೇಶನ್ ಬಂದು ನವೆಂಬರ್ 19ನೇ ತಾರೀಕು ರಿಲೀಸ್ ಆಗಿದೆ. ಈ ರೆಕ್ರೂಟ್ಮೆಂಟ್ ನ ನಡೆಸ್ತಿರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ನ ಮಾಡ್ತಿದ್ದಾರೆ ಅಂದ್ರೆ, ಸೊ ಗ್ರೇಡ್ 2 ಆಫೀಸರ್ಸ್ಗೆ ಇವರು ರೆಕ್ರೂಟ್ಮೆಂಟ್ ನ ಮಾಡ್ತಿದ್ದಾರೆ. ನೇರ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿ ಎರಡು ರೀತಿ ನೇಮಕಾತಿ ಇದೆ. ಸಹಾಯಕ ಆಡಳಿತಾಧಿಕಾರಿ 2 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಲೆಕ್ಕಾಧಿಕಾರಿ 2 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಕಾನೂನು ಅಧಿಕಾರಿ ಟೋಟಲ್ 5 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಿ ಅಧಿಕಾರಿ 4 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ತಾಂತ್ರಿಕ ಶಿಲ್ಪಿ 6 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕ 8 ಪೋಸ್ಟ್ಗಳು ಖಾಲಿದೆ. ಟೋಟಲ್ 27 ಪೋಸ್ಟ್ಗಳು ಖಾಲಿದೆ. ಇನ್ನು ಸಂಬಳ ನೋಡೋದಾದ್ರೆ 42,600 ಹಿಡಿದು 75,010 ರೂಪಾಯಿವರೆಗೂ ಸಿಗುತ್ತೆ. ಇನ್ನು ಇದರಲ್ಲಿ ನೋಡೋದಾದ್ರೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 1 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಕಾನೂನು ಅಧಿಕಾರಿ 1 ಪೋಸ್ಟ್ ಖಾಲಿ ಇದೆ. ಸಹಾಯಕ ತಾಂತ್ರಿಕ ಶಿಲ್ಪಿ 2 ಪೋಸ್ಟ್ಗಳು ಖಾಲಿ ಇದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕ 2 ಪೋಸ್ಟ್ಗಳು ಖಾಲಿ ಇದೆ. ಟೋಟಲ್ 6 ಪೋಸ್ಟ್ಗಳು ಖಾಲಿ ಇದೆ. ಸೊ ಇದಕ್ಕೆ ಸಂಬಳ ನೋಡೋದಾದ್ರೆ 42,600 ಹಿಡಿದು 75,110 ರೂಪಾಯಿವರೆಗೂ ಸಿಗುತ್ತೆ. ಇನ್ನು ಇದಕ್ಕೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋದಾದ್ರೆ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ನೋಡೋದಾದ್ರೆ ಸೋಷಿಯಲ್ ವರ್ಕ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು. ಜೊತೆಗೆ ಮ್ಯಾನೇಜ್ಮೆಂಟ್ ಮತ್ತು ಹ್ಯೂಮನ್ HR ಇದರಲ್ಲೂ ಕೂಡ ಸ್ಪೆಷಲೈಸೇಷನ್ ಇರಬೇಕು. ಇನ್ನು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಗೆ ನೋಡೋದಾದ್ರೆ ಕಾಮರ್ಸ್ ಅಥವಾ BCom ಜೊತೆಗೆ MBA ಮಾಡಿರಬೇಕು, ಅದು ಫೈನಾನ್ಸ್ ಅಲ್ಲಿ. ಇನ್ನು ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ಗೆ ನೋಡೋದಾದ್ರೆ ಸೋಷಿಯಲ್ ವರ್ಕಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬೇಕು. ಸ್ಪೆಷಲೈಸೇಷನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆರ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಲೇಬರ್ ವೆಲ್ಫೇರ್ ಅಲ್ಲಿ ಮಾಡಿರಬೇಕು. ಇನ್ನು ಅಸಿಸ್ಟೆಂಟ್ ಲಾ ಆಫೀಸರ್ಗೆ ನೋಡೋದಾದ್ರೆ ಲಾ ಡಿಗ್ರಿನ ಹೊಂದಿರಬೇಕು, ಹಾಗೆ 2 ವರ್ಷ ಪ್ರಾಕ್ಟೀಸ್ ಮಾಡಿರಬೇಕು ಮಿನಿಮಮ್. ಇನ್ನು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ನೋಡೋದಾದ್ರೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮಾಡಿರಬೇಕು. ಜೊತೆಗೆ HTV ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ಗೆ ನೋಡೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ಅಥವಾ MSW ಅಲ್ಲಿ MBA ಮಾಡಿರಬೇಕು, ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಲ್ಲಿ ಇಂಜಿನಿಯರಿಂಗ್ನ ಮಾಡಿರಬೇಕು. ಹಾಗೆ ಇದಕ್ಕೂ ಕೂಡ HTV ಡ್ರೈವಿಂಗ್ ಲೈಸೆನ್ಸ್ ಬೇಕು. ಇನ್ನು ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ಗೆ ನೋಡೋದಾದ್ರೆ ಯಾವ್ದಾದ್ರು ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು. ಇನ್ನು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ಗೆ ನೋಡೋದಾದ್ರೆ ಯಾವ್ದಾದ್ರು ಬ್ಯಾಚುಲರ್ ಡಿಗ್ರಿ ಇರಬೇಕು, ಜೊತೆಗೆ HTV ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿನ ಹೊಂದಿರಬೇಕು, ಹಾಗೆ HTV ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಅಸಿಸ್ಟೆಂಟ್ ಲಾ ಆಫೀಸರ್ಗೆ ನೋಡೋದಾದ್ರೆ ಯಾವ್ದಾದ್ರು ಒಂದು ಲಾ ಡಿಗ್ರಿ ಇರಬೇಕು. ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕ ಇದಕ್ಕೆ ಹೈಟ್ ವೆಯ್ಟ್ ಎಷ್ಟು ಇರಬೇಕು ಅಂತ ನೋಡೋದಾದ್ರೆ, ಪುರುಷರಾಗಿದ್ದರೆ 163 ಸೆಂಟಿಮೀಟರ್ 55 kg ಮೇಲೆ ಇರಬೇಕು. ಇನ್ನು ಮಹಿಳೆಯರಾಗಿದ್ದರೆ 153 ಸೆಂಟಿಮೀಟರ್ ಮೇಲೆ 50 kg ಮೇಲೆ ಇರಬೇಕು. ಏಜ್ ಲಿಮಿಟ್ ನೋಡೋದಾದ್ರೆ OBCಗೆ 38 ವರ್ಷ ಏಜ್ ಲಿಮಿಟ್ ಇದೆ. ಇನ್ನು ಪ್ರವರ್ಗ 2A 2B 3A 3Bಗೆ 41 ವರ್ಷ ಏಜ್ ಲಿಮಿಟ್. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 43 ಏಜ್ ಲಿಮಿಟ್ ಇದೆ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದು ನವೆಂಬರ್ 21ರಿಂದ ಶುರುವಾಗಿದೆ, ಡಿಸೆಂಬರ್ 10ನೇ ತಾರೀಕುವರೆಗೂ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 11. ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ಜನರಲ್ ಮತ್ತು 2A 2B 3A 3Bಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್. ಇನ್ನು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಹ್ಯಾಂಡಿಕ್ಯಾಪ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ತಗೊತಾರೆ. ಸೊ ನೀವು ಫಸ್ಟ್ ಆಫ್ ಆಲ್ ಕನ್ನಡ ಎಕ್ಸಾಮ್ನ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಬೇರೆ ಎಕ್ಸಾಮ್ಗಳಿರುತ್ತೆ, ಲೈಕ್ ಪೇಪರ್ 1 ಪೇಪರ್ 2 ಅಂತ. ಪೇಪರ್ 1ನಲ್ಲಿ ಜನರಲ್ ಪೇಪರ್ ಆಗಿರುತ್ತೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಲೈಕ್ ಈಗ ಇಂಜಿನಿಯರಿಂಗ್ ಮಾಡಿದರೆ ಇಂಜಿನಿಯರಿಂಗ್ ಮೇಲೆ ಆ ರೀತಿ, MBA ಮಾಡಿದರೆ MBA ಮೇಲೆ ಆ ರೀತಿ ಕ್ವಶನ್ಸ್ ಇರುತ್ತೆ. ಇನ್ನು 300 ಮಾರ್ಕ್ಸ್ಗೆ ಇರುತ್ತೆ, 2 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಎಷ್ಟು ಅಂದರೆ 1/4 ಆಗಿರುತ್ತೆ. ಇನ್ನು ಹಾಗೆ ಈ ನೋಟಿಫಿಕೇಶನ್ಲಿ ಕೆಳಗಡೆ ಬಂದರೆ, ಲೈಕ್ ಬೇಸ್ಡ್ ಆನ್ ಕೆಟಗರಿ ಇಲ್ಲಿ ಪೋಸ್ಟ್ಗಳನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನೂ ಬೇಕಾದರೆ ನೀವು ಇಲ್ಲಿ ನೋಡ್ಕೋಬೋದು, ಹಾಗೆ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಸಿಲೆಬಸ್ನೂ ಕೂಡ ಕೊಟ್ಟಿದ್ದಾರೆ. ಸೊ ಪೇಪರ್ 1ಗೆ ಈ ಸಿಲೆಬಸ್ ಆಗಿರುತ್ತೆ, ಇನ್ನು ಪೇಪರ್ 2ಗೆ ಈ ಸಿಲೆಬಸ್ ಇರುತ್ತೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ದು ಲಿಂಕ್ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, KA ವೆಬ್ಸೈಟ್ಗೆ ಹೋಗಬೇಕಿರುತ್ತೆ. KA ವೆಬ್ಸೈಟಿಗೆ ಬಂದು ರೆಕ್ರೂಟ್ಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರೆಕ್ರೂಟ್ಮೆಂಟ್ 2025 ಅದರಲ್ಲಿ ಒಂದು ಆ್ಯರೋ ಕಾಣ್ತಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ ರೆಕ್ರೂಟ್ಮೆಂಟ್ NaN/HK 2025 ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಇದು ನೋಟಿಫಿಕೇಶನ್ ಈಗ ತೋರಿಸಿದ್ದು. ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿದೆಯಲ್ಲ NW KSRTC 2025 ಅಂತ,
ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಲ್ರೆಡಿ ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದೇ ಅಪ್ಲಿಕೇಶನ್ ನಂಬರು ಅಪ್ಲಿಕೇಶನ್ ನೇಮ್ ಎಲ್ಲ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಬೇಕು ಅಂತ ಇದ್ದೀರಾ ಅದು, ಹಾಗೆ ಪೋಸ್ಟ್ ಬೇಸಿಸ್ ಅದು ಹಾಕಬೇಕಿರುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿರ್ತೀರಾ ಅದನ್ನ ಚೂಸ್ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಎಲ್ಲ ಹಾಕಬೇಕಿರುತ್ತೆ. ನಿಮ್ಮ ಫೋಟೋ, ಸಿಗ್ನೇಚರ್ ಇದನ್ನೆಲ್ಲ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳಿರುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಸೊ ಈ ರೀತಿ ನೀವು KA ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅದಾದಮೇಲೆ ಅವರು ಎಕ್ಸಾಮ್ ಟೈಮ್ ಟೇಬಲ್ ಅದನ್ನೆಲ್ಲ ಕೊಡ್ತಾರೆ. ಆವಾಗ ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆದರೆ ಲೈಕ್ ಅಪಾಯಿಂಟ್ಮೆಂಟ್ ಲೆಟರ್ನೆಲ್ಲ ಕೊಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ, ಹಾಗೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.